ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಗ್ರಾಮೀಣ ಭಾಗದ ವಿವಿಧ ಸಮಸ್ಯೆಗಳ ಪರಿಹಾರಕ್ಕೆ ಆಗ್ರಹಿಸಿ ಗ್ರಾಮೀಣ ಕೂಲಿ ಕಾರ್ಮಿಕ ಸಂಘಟನೆಯಿಂದ ಗ್ರಾಮೀಣ ಶಾಸಕ ಕಚೇರಿ ಮುಂದೆ ಪ್ರತಿಭಟನೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ಖಂಡಿಸಿ ಪ್ರತಿಕೃತಿ ದಹಿಸಿ ದಲಿತ ಹಕ್ಕುಗಳ ಸಮಿತಿ ಪ್ರತಿಭಟನೆ. ರಾಜರಬಂಡ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಶೌಚಾಲಯದಲ್ಲಿ ಮೊಬೈಲ್ ಇಟ್ಟ ಆರೋಪಿ ಬಂಧಿಸಲಿ, ಅಶೋಕ್ ಕುಮಾರ್ ಜೈನ್. ಕಲಾವಿದರ ಸಂಘ ಸಂಸ್ಥೆಗಳಿಗೆ ಪ್ರೋತ್ಸಾಹ ಧನ ಬಿಡುಗಡೆಗೆ ಆಗ್ರಹಿಸಿ ಕಲಾವಿದರ ಸಂಘದಿಂದ ಮನವಿ. ಅಮಿತ್ ಶಾ ಸಂಪುಟದಿಂದ ಕೈಬಿಡಲು ಆಗ್ರಹಿಸಿ ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ಮನವಿ. ಸಿಂಧನೂರು ತಾಲೂಕಿನ ಜಮೀನಿನಲ್ಲಿ ಅಕ್ರಮ ಕಾಂಪೌಂಡ್ ನಿರ್ಮಾಣ ತೆರವಿಗೆ ಆಗ್ರಹಿಸಿ ಜೈ ಕರವೇ ಮನವಿ. ರಾಜರಬಂಡ ಮುರಾರ್ಜಿ ವಸತಿ ಶಾಲೆಗೆ ಮೂಲಭೂತ ಸೌಕರ್ಯ ಒದಗಿಸಲು ರಕ್ಷಣಾ ವೇದಿಕೆ ಒತ್ತಾಯ. ವಾರ್ತೆಗಳ ವಿವರ. ಗ್ರಾಮೀಣ ಭಾಗದ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಗ್ರಾಮೀಣ ಕೂಲಿಕಾರರ ಸಂಘಟನೆಯಿಂದ ಗ್ರಾಮೀಣ ಶಾಸಕರ ಕಚೇರಿ ಎದುರು ಸೋಮವಾರ ಪ್ರತಿಭಟನೆ ನಡೆಸಲಾಯಿತು. ರಾಯಚೂರು ತಾಲೂಕಿನ ಗ್ರಾಮಗಳಲ್ಲಿರುವ ಹಲವು ಸಮಸ್ಯೆಗಳು ಕುರಿತು ಅನೇಕ ಬಾರಿ ಮನವಿ ಪತ್ರಗಳನ್ನು ಸಲ್ಲಿಸಲಾಗಿದ್ದು, ಆದರೆ ಈವರೆಗೂ ಶಾಸಕರಿಂದಾಗಲಿ ಸಂಬಂಧಪಟ್ಟ ಅಧಿಕಾರಿಗಳಿಂದಾಗಲಿ ಸಮಸ್ಯೆಗಳಿಗೆ ಸ್ಪಂದನೆ ಸಿಕ್ಕಿಲ್ಲ. ಕೂಡಲೇ ಸಮಸ್ಯೆಗಳಿಗೆ ಪರಿಹಾರ ನೀಡುವಂತೆ ಒತ್ತಾಯಿಸಲಾಯಿತು. ವಿವಿಧ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿರ್ಗತಿಕ ಕುಟುಂಬಗಳಿಗೆ ವಸತಿ ವ್ಯವಸ್ಥೆ ಕಲ್ಪಿಸಬೇಕು. ಹಲವು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದು, ಗ್ರಾಮಗಳಲ್ಲಿರುವ ಶುದ್ಧ ಕುಡಿಯುವ ನೀರಿನ ಘಟಕಗಳು ಕಾರ್ಯನಿರ್ವಹಿಸದೆ ಸ್ಥಗಿತವಾಗಿದೆ. ಜನರಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು. ಜೊತೆಗೆ ಗ್ರಾಮಗಳಲ್ಲಿ ರಸ್ತೆ ನಿರ್ಮಾಣ ಹಾಗೂ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಕುಟುಂಬಗಳಿಗೆ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ನೀರಾವರಿ ಸೌಲಭ್ಯವನ್ನು ಕಲ್ಪಿಸುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದರು. ಗ್ರಾಮೀಣ ರಾಯಚೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ನಮಗೆ ಮೂಲಭೂತ ಸೌಕರ್ಯ ಕುರಿತು ಮನವಿ ಪತ್ರ ಕೊಡ್ತಾ ಇದ್ದೀವಿ. ನಾನಾ ರೀತಿಯ ಈಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂಥ ಬಡ ಕುಟುಂಬಗಳಿಗೆ ವಸತಿ ಭಾಳ ಕಡಿಮೆ ಇದೆ ಸರ್. 7-8 ವರ್ಷದಿಂದ ನಮ್ಗೆ ಯಾವುದೇ ರೀತಿಯ ನಮ್ಮ ಕೂಲಿಕರಿಗೆ ಮನೆಗಳು ಸಿಕ್ಕಿಲ್ಲ. ಆಮೇಲೆ ಕುಡಿಯೋ ನೀರಿನ ಸಮಸ್ಯೆ ಭಾಳಷ್ಟಿದೆ ಸರ್. ಆಮೇಲೆ ಶುದ್ಧ ನೀರಿನ ಘಟಕ 6 ಪ್ಲಾಂಟ್ಗಳಿದ್ದಾವೆ, ಆಗ ಕಾರ್ಯನಿರ್ವಹಿಸ್ತಿಲ್ಲ ಅದೊಂದು. ಆಮೇಲೆ ರಸ್ತೆ ನಿರ್ಮಾಣ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕುಟುಂಬಗಳಿಗೆ ಗಂಗಾ ಕಲ್ಯಾಣ ಯೋಜನೆ ಅಂದರೆ ನಮ್ಮ ರಾಕೂಸ್ ಕುಟುಂಬಗಳಿಗೆ ಯಾವುದೇ ಸೌಲಭ್ಯ ಸಿಗ್ತಾ ಇಲ್ಲ. ಈ ಶುದ್ಧ ಕುಡಿಯೋ ನೀರಿನಂದ್ರೆ ಮೇನ್ ನೀರಿನ ಸರ್ ಮಮದಾಪುರದ ಇಲ್ಲಿ ಜನ ಬಂದಿದ್ದಾರೆ. ನಾನು ಹೇಳಿ 1 ವರ್ಷದಿಂದ ಹೋರಾಟ ಮಾಡಿದ್ದೀವಿ, ಎಲ್ಲ ಕಡೆ ಹೇಳಿದ್ದೀನಿ. ಆದರೂ ಒಂದು ಪೈಪ್ ಒಂದು SC ಓಣಿಯಲ್ಲೇ ಪ್ರಾಬ್ಲಮ್ ಬರ್ತೀವಿ ಸರ್. ಯಾಕಂತ ಈಗ ಬಂದಿರೋಂಥವ್ರು ಹೆಣ್ಮಕ್ಳೇ SC ಓಣಿಯಲ್ಲೇ ಇರೋಂಥ ಜಾಸ್ತಿ ಬಡ ಜನ. ಬೇರೆ ಜನಕ್ಕೆಲ್ಲ ನೀರು ಸಿಗ್ತವೆ, ನಮ್ಮ SC ಜನಕ್ಕೆ ನೀರು ಸಿಗಲ್ಲ. ಈಗ ಪ್ರತಿಯೊಂದು ಊರುಗಳಲ್ಲಿ ನೀರಿನ ಸಮಸ್ಯೆ ಇದೆ ಸರ್. ಈಗ ಜಾಗರಂಗಪುರು, ಒಂದು ಮಮದಾಪುರು, ಆಮೇಲೆ ಜಾಗರಂಗಪುರ ಬರೆಯುವಂಥ ಮುರಂಪುರು, ಆಳಂಗಪುರದಲ್ಲಿ ಇದೆ ಸರ್. ಅರವಲಿಯಲ್ಲಿ ಒಂದಿದೆ. ಆಮೇಲೆ ನಮಗೆ ಒಂದು ಮನೆಗಳು ಪಟ್ಟಿ ಕೊಟ್ಟಿದ್ವಿ ಸರ್, ಒಂದು 2-3 ತಿಂಗಳ ಮುಂಚೆ. ಆ ಮನೆಗಳ ನಮ್ಮ ಭಾಳಷ್ಟು ನಮ್ಮ ಬಡ ಕುಟುಂಬಗಳಿದ್ದಾರೆ. ಅವ್ರು ಮಾಡಿ ಯಾವುದೇ ಮನೆಗಳನ್ನು ಆಯ್ಕೆ ಸಮಿತಿಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಕಡ್ಡಾಯವಾಗಿ ಗ್ರಾಮ ಸಭೆಗಳನ್ನು ಮಾಡಿ ಆಯ್ಕೆ ಮಾಡೋಂಥದಕ್ಕೆ ಅವರು ಆದೇಶವನ್ನು ಹೈಕೋರ್ಟ್ನವರು ಮಾಡಿದ ಮೇಲೆ ನಮ್ಮ ಶಾಸಕರುಗಳಿಗೆ ನೇರವಾಗಿ ಮನೆಗಳು ಕೊಡೋದಕ್ಕೆ ನಮಗೆ ಯಾವುದು ಒಂದು ಮನೆಗಳು ಕೊಡೋದಕ್ಕೆ ನಮಗಿಲ್ಲ. ಒಂದು ನಾವು ಇನ್ನು ಯಾರಿಗೆ ವಸತಿ ಸಚಿವರಿಗೆ ನಾನೇ ಪತ್ರಗಳನ್ನು ಕೊಟ್ಟು ಈ ಸಾರಿ 1,000 ಮನೆಗಳನ್ನು ನನ್ನ ಕ್ಷೇತ್ರಕ್ಕೆ ಕೊಡಬೇಕಂತೇಳಿ ಕೊಟ್ಟಿದ್ವಿ. ಆ 1000 ಮನೆಗಳನ್ನು ಕೂಡ ಸ್ಯಾಂಕ್ಷನ್ ಆದರೂ ಕೂಡ ಆಯಾ ಪಂಚಾಯತ್ಗಳಿಗೆ ಹೋಗ್ತಾ ಇದ್ದಾವೆ. ಪಂಚಾಯತ್ಗಳಲ್ಲಿ ಈಗ ನಾನೇನು ಹೇಳಿದ್ದೀನಿ, ಕಡ್ಡಾಯವಾಗಿ ಗ್ರಾಮ ಸಭೆಗಳು ಮಾಡಬೇಕು. ಆಮೇಲೆ ಯಾರು ಬಡವರು
ಕೂಲಿ ಕಾರ್ಮಿಕರು ಯಾರೇ ಇರಲಿ, ಬಡವರು ಯಾರು ನಿವೇಶನ ವಸತಿ ರಹಿತ ಯಾರು ಮನೆಗಳಿರೋದಿಲ್ಲ ಅಂಥವರಿಗೆ ಅವಕಾಶಗಳನ್ನು ಮಾಡೋದಕ್ಕೆ ಕೆಲವು ಕಡೆ ಎಲ್ಲಿಯಾದರೂ ಗ್ರಾಮ ಸಭೆಗಳಲ್ಲಿ ಪರಿಗಣಿಸುತ್ತಿದ್ದರೆ ನೀವು ನೇರವಾಗಿ ನಾನು ಇವಾಗ ಕೂಡ ಹೇಳಿ ಯಾರು. ಈ ಸಂದರ್ಭದಲ್ಲಿ ಗುರುರಾಜ್, ಹುಚ್ಚಮ್ಮ, ಮಾರಮ್ಮ, ಬಸವರಾಜ್, ಹುಚ್ಚಪ್ಪ ಸೇರಿದಂತೆ ಇತರರು ಇದ್ದರು. ಅಂಬೇಡ್ಕರ್ ಕುರಿತು ಅವಹೇಳನ ಮಾಡಿರುವ ಅಮಿತ್ ಶಾ ಅವರ ಪ್ರತಿಕೃತಿ ದಹನ ಮತ್ತು ಮಹಿಳಾ ಸಚಿವೆಯ ಬಗ್ಗೆ ಅಗೌರವವಾಗಿ ಮಾತನಾಡಿರುವುದನ್ನು ವಿರೋಧಿಸಿ ಎಡ ಪ್ರಜಾಸತ್ತಾತ್ಮಕ ಸಂಘಟನೆಗಳ ವೇದಿಕೆ ವತಿಯಿಂದ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದ ಹತ್ತಿರ ಅಮಿತ್ ಶಾ ಮತ್ತು ಸಿಟಿ ರವಿ ಅವರ ಭಾವಚಿತ್ರ ದಹಿಸಿ ಪ್ರತಿಭಟನೆ ನಡೆಸಿದರು. ಸಂಸತ್ತಿನ ಅಧಿವೇಶನದಲ್ಲಿ ಗೃಹ ಸಚಿವ ಅಮಿತ್ ಶಾ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿ ಆಡಿದ ಮಾತುಗಳು ಮತ್ತು ಕರ್ನಾಟಕದ ವಿಧಾನಸಭಾ ಅಧಿವೇಶನದಲ್ಲಿ ವಿಧಾನ ಪರಿಷತ್ತಿನಲ್ಲಿ ಶಾಸಕ ಸಿಟಿ ರವಿ ಅವರು ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರನ್ನು ಉದ್ದೇಶಿಸಿ ಆಡಿದ ಆಕ್ಷೇಪಾರ್ಹ ಮಾತುಗಳು ಖಂಡಿಸಿ ರಾಜೀನಾಮೆಗೆ ಒತ್ತಾಯಿಸಿದರು. ಈ ವೇಳೆ ಜಿಲ್ಲಾ ಕಾರ್ಯದರ್ಶಿ ಕೆಜಿ ವೀರೇಶ್ ಮಾತನಾಡಿ, ಸಂವಿಧಾನದ 75ನೇ ವರ್ಷಾಚರಣೆಯ ಚರ್ಚೆಯಲ್ಲಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಬಗ್ಗೆ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವಹೇಳನ ಮಾಡಿ ಮಾತುಗಳನ್ನಾಡಿರುವುದನ್ನು ಖಂಡನೀಯ. ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚಿಸಿದ ಸಂವಿಧಾನದಲ್ಲಿ ದೇಶದ ಎಲ್ಲ ಜನರಿಗೆ ಸಮಾನ ಅವಕಾಶ, ಅಧಿಕಾರ, ಘನತೆಯ ಬದುಕಿನ ಆಶ್ವಾಸನೆಗಳಿವೆ. ಇದು ಜಾತಿ ವ್ಯವಸ್ಥೆಯನ್ನು ಕಾಯಂಗೊಳಿಸಿದೆ. ಸಂವಿಧಾನದಡಿಯಲ್ಲಿ ಆಡಳಿತ ನಡೆಸುತ್ತಿರುವ ಬಿಜೆಪಿ ಸರ್ಕಾರದ ಗೃಹ ಸಚಿವ ಅವರು ಸಂಸತ್ತಿನಲ್ಲಿಯೇ ನಿಂತು ಅಂಬೇಡ್ಕರ್ ಅವರನ್ನು ಅವಮಾನಿಸುವ ಮೂಲಕ ಸಂವಿಧಾನವನ್ನು ಮತ್ತು ದೇಶದ ಅಸಂಖ್ಯಾತ ದುಡಿಯುವ ಜನರನ್ನು ಅವಮಾನಿಸಿದ್ದಾರೆ ಎಂದು ದೂರಿದರು. ಪ್ರಧಾನಮಂತ್ರಿಗಳು ಈ ಬಗ್ಗೆ ಸ್ಪಷ್ಟನೆ ನೀಡದೆ ಅದನ್ನು ಸಮರ್ಥಿಸಿಕೊಂಡಿದ್ದಾರೆ. ದುಡಿದು ತಿನ್ನುವವರಿಗೆ ಆರೆ ಹೊಟ್ಟೆಯ ಊಟವೂ ಇಲ್ಲ. ದೇಶದ ಧರ್ಮದ ಹೆಸರಿನಲ್ಲಿ ಒಡೆಯುತ್ತಾ ದಲಿತ, ದಮನಿತರ, ಮಹಿಳೆಯರ, ಧಾರ್ಮಿಕ ಅಲ್ಪಸಂಖ್ಯಾತರ ಮೇಲೆ ನಿರಂತರವಾಗಿ ದೌರ್ಜನ್ಯಗಳನ್ನು ನಡೆಸಲಾಗುತ್ತಿದೆ. ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರ ತನ್ನ ಎಲ್ಲ ತಪ್ಪು ನೀತಿಗಳನ್ನು ಮರೆಮಾಚಲು, ಜನರನ್ನು ಭಾವೋದ್ರೇಕಗೊಳಿಸಲು ಇಂತಹ ದಾಳಗಳನ್ನು ಉರುಳಿಸುತ್ತಲೇ ಇರುವ ಸಂಚಿನ ಭಾಗವಾಗಿಯೇ ಅಮಿತ್ ಶಾ ರವರ ಮೇಲಿನ ಮಾತುಗಳು ಬಂದಿವೆ. ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ ಅಮಿತ್ ಶಾ ರವರಿಗೆ ಸಚಿವರಾಗಿ ಮುಂದುವರಿಯುವ ಯಾವ ಅಧಿಕಾರವೂ ಇಲ್ಲ. ತಕ್ಷಣವೇ ರಾಜೀನಾಮೆ ಕೊಡಬೇಕು ಎಂದು ಆಗ್ರಹಿಸಿದರು. ವಿಧಾನ ಪರಿಷತ್ತಿನಲ್ಲಿ ಬಿಜೆಪಿ ಶಾಸಕ ಸಿಟಿ ರವಿ ಅವರು ರಾಜ್ಯದ ಮಹಿಳಾ ಸಚಿವರನ್ನು ಉದ್ದೇಶಿಸಿ ಆಡಿದ ಆಕ್ಷೇಪಾರ್ಹ ಮಾತುಗಳು ಎಡಪ್ರಜಾಸತ್ತಾತ್ಮಕವಾಗಿ ಸಂಘಟನೆಗಳು ಖಂಡಿಸಿವೆ. ಸಡಿಲ ನಾಲಿಗೆಯ ಹಗುರ ಮಾತುಗಳನ್ನಾಡುವ ಚಾಳಿಯನ್ನು ಹೊಂದಿರುವ ಸಿಟಿ ರವಿ ಅವರನ್ನು ಶಾಸಕ ಸ್ಥಾನದಿಂದ ಅರ್ಹಗೊಳಿಸಬೇಕೆಂದು ಒತ್ತಾಯಿಸಿದರು. ಸಚಿವ ಸಂಪುಟದಿಂದ ವಜಾ ಮಾಡಲೇಬೇಕು. ಮಹಿಳಾ ವಿರೋಧಿ ಸಿಟಿ ರವಿ ಅನ್ನುವ MLC ಸ್ಥಾನದಿಂದ ವಜಾಗೊಳಿಸಲೇಬೇಕು. ಅಮಿತ್ ಶಾ ಅನ್ನು ದೇಶ ಬಿಟ್ಟು ಗಡೀಪಾರು ಮಾಡಲೇಬೇಕು. ಸಂವಿಧಾನ ವಿರೋಧಿ ಅಮಿತ್ ಶಾ ಅನ್ನು ದೇಶದಿಂದ ಗಡೀಪಾರು ಮಾಡಲೇಬೇಕು. ಅನುವಾದಿಗಳಿಗೆ ಹೇಳಿ ಧಿಕ್ಕಾರ. ಅನುವಾದಿಗಳ ದೇಶದ ಸಾರ್ವಭೌಮತೆ ಚಿರಾಯುವಾಗಲಿ. ಹಿಂದೂ ಮುಸ್ಲಿಂ ಕ್ರಿಸ್ತರ ಐಕ್ಯತೆ ಚಿರಾಯುವಾಗಲಿ. ಹಿಂದೂ ಮುಸ್ಲಿಂ ಕ್ರಿಸ್ತರ ಐಕ್ಯತೆ ಚಿರಾಯುವಾಗಲಿ. ಅನುವಾದಿಗಳಿಗೆ ಹೇಳಿ ಧಿಕ್ಕಾರ. ಸನಾತನವಾದಿಗಳಿಗೆ ಹೇಳಿ ಧಿಕ್ಕಾರ. ಸಂವಿಧಾನ ಕರ್ತಿಗೆ ಅಪಮಾನವೆಸಗಿರುವ ಅಮಿತ್ ಶಾ ದೇಶ ಬಿಟ್ಟು ತೊಲಗಲೇಬೇಕು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ಗೆ ಅಪಮಾನವೆಸಗಿರುವ ಅಮಿತ್ ಶಾ ಕೂಡಲೇ ಸಚಿವ ಸಂಪುಟದಿಂದ ವಜಾಗೊಳಿಸಲೇಬೇಕು. ಎಡ ಜಾತ್ಯತೀತ ಶಕ್ತಿಗಳ ಹೋರಾಟಕ್ಕೆ ಜಯವಾಗಲಿ. ಎಡ ಜಾತ್ಯತೀತ ಶಕ್ತಿ ಪಾರು ಮಾಡಲೇಬೇಕು. ಮಹಿಳೆಯರ ಬಗ್ಗೆ ಕೀಳಾಗಿ ಮಾತನಾಡಿರುವ ಸಿಟಿ ರವಿಯನ್ನು ಕೂಡಲೇ ಬಂಧನ ಮಾಡಲೇ. ವಿರೋಧಿ ಸಿಟಿ ರವಿಯನ್ನು ಅರೆಸ್ಟ್ ಮಾಡಲೇಬೇಕು. MLC ಸ್ಥಾನದಿಂದ ವಜಾ ಮಾಡಲೇಬೇಕು. ಏನು ಇಡೀ ದೇಶಕ್ಕೆ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರಿಗೂ ಮತ್ತು ಈ ದೇಶದಲ್ಲಿರ್ತಕ್ಕಂಥ ಪಕ್ಷಿಗಳಿಗೂ ಕೂಡ ಇವತ್ತು ಒಂದು ಕಾನೂನನ್ನು ಸೃಷ್ಟಿ ಮಾಡಿ ಅವರ ಹಕ್ಕುಗಳಿಗಾಗಿ ಜೀವನ ಮಾಡಲಿಕ್ಕೆ ಇವತ್ತು ಒಂದು ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥ ಬಾಬಾ ಸಾಹೇಬ್ ಅವರಿಗೆ ಅವರ ಒಂದು ಸಂವಿಧಾನ ಅಡಿಯಲ್ಲೇ
ಚುನಾವಣೆಯಲ್ಲಿ ಗೆದ್ದು ಬಂದಿರತಕ್ಕಂಥ ಅಮಿತ್ ಶಾ ಅವರ ಒಂದು ಸಂವಿಧಾನಾತ್ಮಕವಾಗಿ ಇವತ್ತು ಚುನಾವಣೆಯಲ್ಲಿ ಗೆದ್ದು ಬಂದು ಪಾರ್ಲಿಮೆಂಟ್ನಲ್ಲಿ ಇವತ್ತು ಆಯ್ಕೆ ಮಾಡಿಕೊಂಡು ಈ ದೇಶದಲ್ಲಿ ಅವರಿಗೆ ಅಪಮಾನ ಮಾಡಿರ್ತಕ್ಕಂಥ ಸಂವಿಧಾನ ಇವತ್ತೇನು ಅಸೆಂಬ್ಲಿಯಲ್ಲಿ ಇವತ್ತು ಅಂಬೇಡ್ಕರ್ ಅನ್ನುವಂಥ ಒಂದು ಶಬ್ದ ಇವತ್ತು ಫ್ಯಾಷನ್ ಆಗಿದೆ. ಅದರ ಬದಲಾಗಿ ನೀವು ಮನುವಾದಿಗಳಾಗಿ ದೇವರ ಹೆಸರನ್ನು ಜಪ ಮಾಡಿ ಅಂತೇಳಿ ಇವತ್ತು ಅಂಬೇಡ್ಕರ್ಗೆ ಏನು ಅಭಿಮಾನ ಮಾಡಿರ್ತಕ್ಕಂಥವ್ರಿಗೆ ಅವರು ಈ ದೇಶದ ಗೃಹ ಸಚಿವರಾಗಿರಲಿಕ್ಕೆ ನಾಲಾಯಕರಾಗಿದ್ದಾರೆ. ಮಾನ್ಯ ಪ್ರಧಾನಮಂತ್ರಿಗಳು ಕೂಡಲೇ ಅವ್ರನ್ನ ಗೃಹ ಸಚಿವರ ಸ್ಥಾನದಿಂದ ವಜಾಗೊಳಿಸಿ ಅವರನ್ನು ಈ ದೇಶದಿಂದ ಗಡೀಪಾರು ಮಾಡಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಹಾಗೆಯೇ ಈ ದೇಶದ ಮಹಿಳೆಯರಿಗೆ ಇವತ್ತು ನಾವು ಮಹಿಳೆಯರಿಗೆ ಗೌರವ ಕೊಡ್ತೀವಿ. ನಾವು ಭಾರತ ಮಾತೆತ್ತಿದರೆ ಭಾರತ ಮಾತೆ ಅಂತೇಳಿ ಘೋಷಣೆ ಮಾಡ್ತಕ್ಕಂಥ ಈ ಮನುವಾದಿಗಳು ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ಒಬ್ಬ ಮಹಿಳಾ ಸಚಿವರಿಗೆ ಇವತ್ತೇನಂತಂದರೆ ಅಪಮಾನ ಆಗುವಂಥ ರೀತಿಯಲ್ಲಿ ಇವತ್ತು ಅಗೌರವವಾಗಿ ಮಾತನಾಡಿರ್ತಕ್ಕಂಥ CT ರವಿ ಅವರು ಅವನಿಗೆ ಯಾವುದೇ ಕಾರಣಕ್ಕೂ ಕೂಡ MLC ಸ್ಥಾನದಲ್ಲಿ ಇರಲಿಕ್ಕೆ ಅನರ್ಹನಾಗಿರ್ತದೆ. ಕೂಡಲೇ ಅವರನ್ನು ಕೂಡ ಇವತ್ತು MLC ಸ್ಥಾನದಿಂದ ವಜಾಗೊಳಿಸಬೇಕು ಮತ್ತು ಅವ್ರ ಮೇಲೆ ಕಾನೂನಾತ್ಮಕವಾಗಿ ಕ್ರಮಗೊಳಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಜಿಂದಾಬಾದ್ ಜಿಂದಾಬಾದ್ ಜೈ ಭೀಮ್ ಜಿಂದಾಬಾದ್ 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 ಜೈ ಭೀಮ್. ಸಂವಿಧಾನ ವಿರೋಧಿ ಅಮಿತ್ ಶಾ ದೇಶ ಬಿಟ್ಟು ತೊಲಗಲಿ ತೊಲಗಲಿ ತೊಲಗಲಿ. ಸಂವಿಧಾನ ವಿರೋಧಿ ಅಮಿತ್ ಶಾ ದೇಶ ಬಿಟ್ಟು ತೊಲಗಲಿ ತೊಲಗಲಿ. ಕೂಡಲೇ ಗೃಹ ಸಚಿವರಿಂದ ವಜಾ ಮಾಡಲೇಬೇಕು. ಮಹಿಳಾ ವಿರೋಧಿ CT ರವಿಯನ್ನು ವಜಾ ಮಾಡಲೇಬೇಕು. ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರಾದ H. ಪದ್ಮಾ, ಕರಿಯಪ್ಪ ಅಚ್ಚೊಳ್ಳಿ, DS ಶರಣಬಸವ, ಶರಣಗೌಡ M, ಅಕ್ಕ ಮಹಾದೇವಿ, ಹನುಮಂತ, ಮಲ್ಲಿಕಾರ್ಜುನ, ಜಂಬಣ್ಣ, ತಾಯಮ್ಮ, ವರಲಕ್ಷ್ಮಿ, ಮಠಮಾರಿ ಶಿವಪ್ಪ, ನಲ್ಲಾರೆಡ್ಡಿ, ಹುಲಿಗೆಪ್ಪ, ಪುಚ್ಚಲದಿನ್ನಿ ನರಸಿಂಹ ಸೇರಿದಂತೆ ಅನೇಕರು ಇದ್ದರು. ಮಾನವಿ ತಾಲೂಕಿನ ರಾಜನಬಂಡ ಮುರಾರ್ಜಿ ವಸತಿ ದೇಸಾಯಿ ವಸತಿ ಶಾಲೆಯ ಶೌಚಾಲಯದಲ್ಲಿ ಮೊಬೈಲ್ ಇಟ್ಟಿರುವ ಆರೋಪಿಯನ್ನು ಕೂಡಲೇ ಬಂಧಿಸಬೇಕು ಹಾಗೂ ವಸತಿ ನಿಲಯಕ್ಕೆ ಮೂಲಭೂತ ಸೌಕರ್ಯ ಒದಗಿಸಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಅಶೋಕ್ ಕುಮಾರ್ ಜೈನ್ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಳೆದ ವರ್ಷ ವಿಷಪೂರಿತ ಆಹಾರ ಸೇವನೆ ಮಾಡಿದ 50ಕ್ಕೂ ಹೆಚ್ಚು ಜನ ಅಸ್ವಸ್ಥವಾಗಿದ್ದ ಘಟನೆ ನಡೆದಿತ್ತು. ಈಗ ಬಾಲಕಿಯರ ಶೌಚಾಲಯದಲ್ಲಿ ಮೊಬೈಲ್ ಇಟ್ಟಿರುವ ಘಟನೆ ನಡೆದಿದೆ. ಶಾಲೆ ಮೇಲುಸ್ತುವಾರಿ ವೈಫಲ್ಯದಿಂದ ಮೇಲಿಂದ ಮೇಲೆ ಘಟನೆ ನಡೆಯುತ್ತಿವೆ. ಘಟನೆ ನಡೆದರೂ ಶಾಲೆ ಪ್ರಿನ್ಸಿಪಾಲರು, ಮೇಲ್ವಿಚಾರಕರು ದೂರು ನೀಡದೆ ಮುಚ್ಚಿ ಹಾಕುವ ಪ್ರಯತ್ನ ಮಾಡಿದ್ದಾರೆ. ಸಂಘಟನೆ ನಡೆಸಿದ ನಂತರ ಅಪರಿಚಿತ ವ್ಯಕ್ತಿ ಹೆಸರಿನಲ್ಲಿ ಕೇಸ್ ದಾಖಲಾಗಿದೆ. ಆರೋಪಿ ಯಾರೆಂಬುದು ಶಾಲೆಯ ಮುಖ್ಯಸ್ಥರಿಗೆ ಗೊತ್ತಿದೆ. ಈ ಹಿಂದೆಯೂ ಇದೇ ರೀತಿ ಪ್ರಕರಣ ನಡೆದಿತ್ತು. ಆದರೂ ಕ್ರಮಕ್ಕೆ ಮುಂದಾಗದೇ ಇರುವುದರಿಂದ ಮತ್ತೊಂದು ಘಟನೆ ನಡೆದಿದೆ. ಕರ್ತವ್ಯ ಲೋಪ ಎಸಗಿ ಅಧಿಕಾರಿಗಳನ್ನು ಅಮಾನತುಗೊಳಿಸಿ ವಸತಿ ನಿಲಯದಲ್ಲಿ ಸುರಕ್ಷತೆ ಸೌಲಭ್ಯ ಒದಗಿಸಬೇಕೆಂದರು. ಮಾನವಿ ತಾಲೂಕು ಅಧ್ಯಕ್ಷ ಆನಂದ ಸ್ವಾಮಿ ಮಾತನಾಡಿ, 6ರಿಂದ 10ನೇ ತರಗತಿ ಮಕ್ಕಳು ಅಭ್ಯಾಸ ಮಾಡುತ್ತಿರುವ ಮುರಾರ್ಜಿ ವಸತಿ ಶಾಲೆ ಬಾಡಿಗೆ ಕಟ್ಟಡದಲ್ಲಿ ನಡೆಯುತ್ತಿದೆ. ಪಟ್ಟಣಕ್ಕೆ ಹೊಂದಿಕೊಂಡಿರುವ ವಸತಿ ಶಾಲೆಯಲ್ಲಿ ಇಂತಹ ಘಟನೆಗಳು ಮೇಲಿಂದ ಮೇಲೆ ನಡೆಯುತ್ತಿವೆ. ಘಟನೆಯಿಂದ ಪಾಲಕರು ಆತಂಕ ಪಡುವಂತಾಗಿದೆ. ಅಪರಿಚಿತ ವ್ಯಕ್ತಿ ಯಾರೆಂಬುದು ಶಾಲೆ ಮುಖ್ಯಸ್ಥರಿಗೆ ತಿಳಿದಿದೆ. ಈ ಹಿಂದೆ ಘಟನೆ ನಡೆದಾಗ ತಿಳುವಳಿಕೆ ನೀಡಿ ಕಳುಹಿಸಲಾಗಿತ್ತು. ಈಗ ಅದೇ ರೀತಿ ಘಟನೆ ಮರುಕಳಿಸಿದೆ. ಕೂಡಲೇ ಬೇಜವಾಬ್ದಾರಿ ಅಧಿಕಾರಿಗಳನ್ನು ಹೊಣೆಗಾರನ್ನಾಗಿಸಬೇಕು. ವಸತಿ ಶಾಲೆ ಕಾಂಪೌಂಡ್ ಎತ್ತರವಾಗಿ ನಿರ್ಮಿಸಬೇಕು. ಅಗತ್ಯ ಅಡುಗೆ ಸಿಬ್ಬಂದಿ ಭದ್ರತೆ ಒದಗಿಸಬೇಕು. ವಸತಿ ನಿಲಯವನ್ನು ಬೇರೆಡೆಗೆ ಸ್ಥಳಾಂತರಿಸಬೇಕೆಂದರು. ಈ ಮಾಲ್ವಿ ತಾಲೂಕಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ರಾಜನಬಂಡ ಶಾಲೆಯ ವಿದ್ಯಾರ್ಥಿನಿ ಶೌಚಾಲಯದಲ್ಲಿ ಮೊಬೈಲ್ ಇಟ್ಟಿರುವ ಆರೋಪಿಯನ್ನು ಬಂಧಿಸಿ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುತ್ತದೆ. ಈಗಾಗಲೇ ಇಂತಹ ಘಟನೆಗಳು ಜಾಸ್ತಿ. ಈ ಮೊಬೈಲ್ ಸಂಸ್ಕೃತಿ ಬಂದ ನಂತರ ನಿಜವಾಗ್ಲೂ ಈ ವಿದ್ಯಾರ್ಥಿಗಳಿಗೆ ಇಡೀ ದಾರಿ ತಪ್ಪಿಸ್ತಾ ಇದೆ. ಏನೇನು ಉಳ್ಕೊಂಡಿಲ್ಲ ಅಂತಕ್ಕಂಥ ಒಂದು ಕಡೆ ನೋವು. ಆಮೇಲೆ ಈ ರೀತಿ ಮೊಬೈಲ್ ಇರ್ತಾದ್ರೆ
ಅಲ್ಲಿರ್ತಕ್ಕಂಥ ಯಾರಾದರೂ ಸೆಕ್ಯೂರಿಟಿ ಗಾರ್ಡ್ ಆಗಲಿ, ಸಂಬಂಧಿಸಿದ ಜವಾನರಾಗಲಿ ಏನಲ್ಲಿ ಲಕ್ಷ್ಯ ಕೊಡ್ತಾರೆ, ಏನು ಗಮನ ಇಡ್ತಾರೆ ಅಂತಕ್ಕಂಥದ್ದನ್ನ. ಈಗ FIR ಕಾಪಿ FIR ಆಗಿದೆ, ಯಾರೋ ಅಪರಿಚಿತ ವ್ಯಕ್ತಿ ಮೇಲೆ FIR ಮಾಡಿಸಿದೀವಿ, ಪೊಲೀಸರು ಅವ್ರನ್ನ ಹುಡ್ಕೊಂಡು ಅವ್ರನ್ನ ಬಂಧಿಸಬೇಕು, ಇದಕ್ಕೆ ಒಂದು ಕಡಿವಾಣ ಹಾಕಬೇಕು ಅಂತಕ್ಕಂಥ. ವಿದ್ಯಾರ್ಥಿನಿಯರು 6ನೇ ತರಗತಿಯಿಂದ ಕಾಲೇಜ್ ಓದ್ತಕ್ಕಂಥ ವಿದ್ಯಾರ್ಥಿನಿಯರು ಹಾಸ್ಟೆಲ್ನಲ್ಲಿ ಇರಬೇಕಾದ್ರೆ ಆ ಶೌಚಾಲಯದಲ್ಲಿ ಮೊಬೈಲ್ ಇಟ್ಕೊಂಡು ಒಂದು ಶೂಟಿಂಗ್ ಮಾಡ್ತಕ್ಕಂಥ ಒಂದು ಇದು ಸುಳ್ಳು ಇದೆಲ್ಲ ಅಂತಾರೆ ನೋಡಿ. ಹೊಗೆ ಇಲ್ಲಾರ್ದ ಯಾವಾಗಲೂ ಬೆಂಕಿ ಬರೋದೇ ಇಲ್ಲ, ಅಲ್ಲಿ ಬೆಂಕಿ ಇದ್ದಲ್ಲೇ ಹೊಗೆ ಬರ್ತದೆ. ಹಾಗಾಗಿ ಇದು ನಿಜವಾಗ್ ಆಗಿದ್ದ ಘಟನೆಗೆ ಅಲ್ಲೇನೋ ಯಾರೋ ಬಲಿಷ್ಠರು ಅದನ್ನ ಮುಚ್ಚೋ ಪ್ರಯತ್ನ ಮಾಡಿದ್ರೆ ನಮ್ಮ ತಾಲೂಕು ಅಧ್ಯಕ್ಷರು ನಮ್ಮ ಆನಂದ ಸ್ವಾಮಿ ಅವರು ಅದನ್ನು ಹೋರಾಟ ಮಾಡಿದ್ದಾರೆ. ರಾತ್ರಿ ಎಲ್ಲ ಪೊಲೀಸ್ ಕರ್ಸ್ಕೊಂಡು ಒತ್ತಾಯ ಮಾಡಿ FIR ಮಾಡಿಸಿದ್ದಾರೆ. FIR ಅಂದ್ರೆ ಅನಾಮಧೇಯ ಹೆಸರ ಮೇಲೆ FIR ಮಾಡಿದ್ದಾರೆ. ಬಟ್ ಇಲ್ಲಿ ಮುಚ್ಕೊಂಡು ಹೋಗಬಾರ್ದು. ಯಾರು ತಪ್ಪಿಸುತ್ತಿದ್ದಾರೆ ಅವ್ರನ್ನ ಬಂಧಿಸಬೇಕು, ಸೂಕ್ತ ಕಾನೂನು ಕ್ರಮ ಹಾಕಬೇಕು ಅಂತಕ್ಕಂಥದನ್ನ ಈ ಕರ್ನಾಟಕ ಶಿವರಾಮೇಗೌಡರ ರಕ್ಷಣಾ ವೇದಿಕೆ ಒತ್ತಾಯಿಸ್ತದೆ. ಜಿಲ್ಲಾಡಳಿತಕ್ಕೆ, ಪೊಲೀಸ್ ಇಲಾಖೆಗೆ, ಪೊಲೀಸ್ ಜಿಲ್ಲಾ ವರಿಷ್ಠ ಅಧಿಕಾರಿಗಳಿಗೆ ಈ ನಾವು ನಮ್ಮ ಸಂಘಟನೆ ಈ ನಾಡಿನ ನೆಲ, ಜಲ, ಭಾಷೆ, ಸಂಸ್ಕೃತಿ ವಿರುದ್ಧ ಯಾವಾಗಲೂ ಧ್ವನಿಯತ್ತರು. ಈ ಒಂದು ಕೆಟ್ಟ ಸಂಸ್ಕೃತಿ ಹಾಳಾಗ್ತಾ ಇದೆ ಇರತಕ್ಕಂಥದನ್ನ ನಮಗೆ ಬಹಳ ಮನಸ್ಸಿಗೆ ಆಕ್ರೋಶ ಉತ್ಪನ್ನ ಆದ್ರೆ ನೋವು ಇನ್ನೊಂದು ಕಡೆ ಅಂತಕ್ಕಂಥದನ್ನ ಈ ಮೊರಾರ್ಜಿ ದೇಸಾಯಿ ಶಾಲೆ ಕಳೆದ 18 ವರ್ಷಗಳಿಂದ ಅದೇ ಜಾಗದಲ್ಲಿದೆ ಸರ್. ತಿಂಗಳಿಗೆ 3 ಲಕ್ಷ ರೂಪಾಯಿ ಒಂದು ಇದು ಏನು ಬಾಡಿಗೆಯನ್ನ ತಗೋತಾರೆ ಸರ್. ಎದೆ ಮಟ್ಟಕ್ಕಿಂತ ಕೆಳಗಡೆ ಇದೆ ಕಾಂಪೌಂಡ್. ಅಲ್ಲಿ ರಾತ್ರಿ ಹೊತ್ತಲ್ಲಿ ಕೆಲ ಕಿಡಿಗೇಡಿಗಳು ಕಾಂಪೌಂಡ್ ಆರಿ ಕೂಡ ಒಳಗಡೆ ಬಂದು ನಮ್ಮ ಮಕ್ಕಳು ಹಾಳು ಮಾಡ್ತಾ ಇದ್ದಾರೆ. ಇದು ಬಹಳ ದುರ್ದೈವ. ಏಕೆಂದ್ರೆ ಅದು ಸುಮಾರು 4 ಎಕರೆ ಇದರಲ್ಲಿ ಇದೆ ಅನ್ನೋದು ಎಷ್ಟು ವಾಸ್ತವೇನೋ, ಅಲ್ಲಿ ಅಷ್ಟೇ ಗಿಡದ ಮರಗಳು ಬೆಳೆದು ಶೀಘ್ರ ಇತ್ತು. ಹಿಂದ್ಗಡೆ ರಾತ್ರಿ ಹೊತ್ತಲ್ಲಿ ಕಿಡಿಗೇಡಿಗಳು ಒಳಗಡೆ ಬರತಕ್ಕಂತ ಎಲ್ಲ ಸನ್ನಿವೇಶಗಳು, ಅವಕಾಶಗಳು ಆ ಒಂದು ಕಟ್ಟಡದಲ್ಲಿ ಇದಾವೆ. ಮೇಲತ್ತಾಗಿ ಈಗ ಅಲ್ಲಿ ಏನೀಗ ಟಿವಿ ಇಟ್ಟಿರೋಂತ ಇವ್ರ ಮಗಳು ಸ್ನಾನ ಮಾಡ್ಬೇಕಾದ್ರೆ ಇವ್ರು ಪೇರೆಂಟ್ಸ್ ಅದ, ಇವ್ರ ಮಗಳು ರಾತ್ರಿ ಹೊತ್ತು ಸ್ನಾನ ಮಾಡ್ಬೇಕಾದ್ರೆ ಹುಡುಗಿ ನೋಡಿ ಬಂದು ಟೀಚರ್ಸ್ ಹೇಳಿದೆ. ಬಟ್ ಇದು ಪ್ರಕರಣ ಇವತ್ತು ಒಂದಿದ್ದೇ ಅಲ್ಲ ಸರ್, ಇದು ಬಹಳ ದಿನದಿಂದ ನಡೀತಾ ಇದೆ. ಆದ್ರೆ ಅಲ್ಲಿರ್ತಕ್ಕಂಥ ಶಿಕ್ಷಕರು, ಅಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನ ಪಾಲಕರನ್ನ ಕರೆಸಿ ಬುದ್ಧಿ ಹೇಳಿದೀವಿ ಅನ್ನೋ ಮಾತು ನಮ್ಗೆ ಮುಂಚೆ ಹೇಳಿದ್ರು. ಆಮೇಲೆ ನಾವು ಇಲ್ಲ ಒತ್ತಾಯ ಮಾಡಿದ್ವಿ, ಯಾರ ಆ ವ್ಯಕ್ತಿ ಮೇಲೆ ಖಂಡಿತ ನಾವು FIR ಮಾಡ್ಬೇಕು. ಇದು ಒಂದು ಬಾರಿ ಆದ್ರೆ ಏನೋ ಆಗ್ಬೋದಾಯ್ತು, ಇದು ಬಹಳ ಬಾರಿ ನಡೀತಾ ಇದೆ ಅಂತ ಮಕ್ಕಳು ನಮ್ಗೆ ಹೇಳಿದ ಮೇಲೆ ನಾವು ಅವತ್ತು ರಾತ್ರಿ 9:30 ವಿಷಯ ಗೊತ್ತಾಯ್ತು ಸರ್. ನಾವು ಅವಾಗ ನಮ್ಮ ಸಂಘಟನೆಯಿಂದ ಪ್ರತಿಭಟಿಸಿದ್ವಿ. ಅವಾಗ ರಾತ್ರಿ 10 ಗಂಟೆಗೆ FIR ಮಾಡಿದ್ರು ಸರ್ ಪೊಲೀಸರು. ಆದ್ರೆ ಈ ಒಳ ನೀತಿ ಯಾರು ಮಾಡಿದ್ರು, ಯಾರು ಮಾಡ್ತಾ ಇದ್ರು ಅನ್ನೋದು ಪೊಲೀಸ್ ಇಲಾಖೆಗೆ ಗೊತ್ತಿಲ್ಲ ಸರ್. ಹೌದೇ ಸರ್, ಅದು ಅಲ್ಲ ಸರ್. ಈಗ ಬಾಡಿಗೆ ತಗೊಳ್ತಕ್ಕಂಥವ್ರು ಅದೇ ಸರ್, ನಮ್ಮ ಒತ್ತಾಯ ಅದೇ ಸರ್. ಅದು ವ್ಯವಸ್ಥೆ ಸರಿಯಾಗಿಲ್ಲ, ಬೇರೆ ಕಡೆ ಮಾಡ್ಬೇಕು ಸರ್ಕಾರ. ಕೂಡಲೇ ಅದಕ್ಕೆ ಅಧ್ಯಕ್ಷ ಜಮೀನು ಕೂಡ ಸ್ಯಾಂಕ್ಷನ್ ಆಗಿದೆ ಸರ್. ಕಟ್ಟಡ ಪ್ರಾರಂಭ ಆಗಬೇಕು, ಬೇರೆ ಕಡೆ ಆದ್ರೂ ಅಷ್ಟೊಂದು ಸ್ಥಳಾಂತರ ಮಾಡಿ ಅನ್ನೋದು ನಮ್ಮ ಬೇಡಿಕೆ ಸರ್. ಧನ್ಯವಾದ ಸರ್. ಒಟ್ಟು 237 ಜನ ಮಕ್ಕಳಿದ್ದಾರೆ ಸರ್. ಸಂಗಮೇಶ್ ಮಂಗಾನವರು ಮಾತನಾಡಿ, ಮುರಾರ್ಜಿ ವಸತಿ ಶಾಲೆ ಖಾಯಂ ಪ್ರಿನ್ಸಿಪಾಲರು ರಜೆಯ ಮೇಲೆ ತೆರಳಿದ್ದಾರೆ. ದೈಹಿಕ ಶಿಕ್ಷಕರಿಗೆ ಪ್ರಭಾರ ಹುದ್ದೆ ನೀಡಿ ವಸತಿ ನಿಲಯ ನಿರ್ವಹಿಸಲಾಗುತ್ತಿದೆ. ಆಡಳಿತ ವ್ಯವಸ್ಥೆ ವೈಫಲ್ಯದಿಂದ ಬಾಲಕಿಯರು ಆತಂಕದಲ್ಲಿ ಅಭ್ಯಾಸ ಮಾಡುವಂತಾಗಿದೆ. ಕೂಡಲೇ ಜಿಲ್ಲಾಧಿಕಾರಿಗಳು ಹಾಗೂ ಪರಿಶಿಷ್ಟ ಪಂಗಡದ ಇಲಾಖೆ ಅಧಿಕಾರಿಗಳ ಸೂಕ್ತ ಕ್ರಮಕ್ಕೆ ಮುಂದಾಗಬೇಕೆಂದರು. ಈ ಸಂದರ್ಭದಲ್ಲಿ ಭೀಮಣ್ಣ, ಅಮರೇಶ್, ಅಜಿತ್ ಇದ್ದರು. ಈಗ ಜಾಹೀರಾತು. ನಾಡಿನ ಸಮಸ್ತ ಜನತೆಗೆ ಕ್ರಿಸ್ಮಸ್ ಹಬ್ಬದ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸನ್ಮಾನ್ಯ ಶ್ರೀ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್, ಜನಪ್ರಿಯ ಶಾಸಕರು ಹಾಗೂ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಅಧ್ಯಕ್ಷರು ರಾಯಚೂರು. ಸನ್ನಿ ಮಹಾರಾಜ್, ಭಾರತೀಯ ಜನತಾ ಪಕ್ಷದ ಅಲ್ಪಸಂಖ್ಯಾತರ ಮೋರ್ಚಾ ಜಿಲ್ಲಾ ಅಧ್ಯಕ್ಷರು ಹಾಗೂ ಯುವಜನ ನಾಯಕ ರಾಯಚೂರು ಮತ್ತು ಸನ್ನಿ ಮಹಾರಾಜ್ ಯೂತ್ ಫೋರ್ಸ್ ರಾಯಚೂರು. Bring us something important. Bring us something important. Bring us something important. Let's bring it right here. Good tidings we bring to you and your kin. We wish you a Merry Christmas and a Happy New Year. We won't go until we get some. We won't go until we get some. We won't go until we get some. So bring it right here. Good tidings.
Christmas. We wish you a Merry Christmas and a Happy New Year. Joy to the world, the Lord is come. Let earth receive the King. Let every heart prepare Him room. And heaven and nature sing, and heaven and nature sing, and heaven and ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೂಲಕ ಕಲಾವಿದರಿಗೆ ಮತ್ತು ಸಂಘ ಸಂಸ್ಥೆಗಳಿಗೆ ಧನ ಸಹಾಯ ನೀಡಲು ಒತ್ತಾಯಿಸಿ ಜಿಲ್ಲಾ ಸಾಂಸ್ಕೃತಿಕ ಸಂಘ ಸಂಸ್ಥೆಗಳ ಒಕ್ಕೂಟದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿ ಮೂಲಕ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದರು. ದೇಶದಲ್ಲಿ ಅಗತ್ಯ ವಸ್ತುಗಳು ಡೀಸೆಲ್, ಪೆಟ್ರೋಲ್, ಗ್ಯಾಸ್ ದರಗಳ ಏರಿಕೆಗಳಿಂದಾಗಿ ದಿನದ ದುಡಿಮೆಯಲ್ಲಿ ಬದುಕುತ್ತಿರುವ ಶ್ರಮಿಕ ವರ್ಗ, ಸಣ್ಣ ಸಣ್ಣ ರೈತರು, ಕೂಲಿ ಕಾರ್ಮಿಕರು ಮತ್ತು ಕಲಾವಿದರ ಬದುಕು ಅಸಹನೀಯವಾಗುತ್ತಿದೆ. ಅದರಲ್ಲೂ ಕಲೆಯನ್ನೇ ನಂಬಿ ಬದುಕುತ್ತಿರುವ ಕಲಾವಿದರು ಜೀವನ ತೀರ ಸಂಕಷ್ಟಕ್ಕೆ ಸಿಲುಕಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರತಿ ವರ್ಷ ಆನ್ಲೈನ್ನಲ್ಲಿ ಸಂಘ ಸಂಸ್ಥೆಗಳಿಂದ ಅರ್ಜಿ ಆಹ್ವಾನಿಸಿ ಧನ ಸಹಾಯ ನೀಡುತ್ತಿತ್ತು. ಇದು ಕಲಾವಿದರ ಬದುಕಿಗೆ ಕಾರ್ಯಚಟುವಟಿಕೆ ನಿರಂತರವಾಗಿ ಉತ್ತೇಜನ ನೀಡುತ್ತಿತ್ತು. ಇತ್ತೀಚಿನ ವರ್ಷಗಳಲ್ಲಿ ಕಲಾವಿದರಿಗೆ ಸಂಘ ಸಂಸ್ಥೆಗಳಿಗೆ ನೀಡುವ ಧನ ಸಹಾಯದ ಪ್ರಮಾಣ ಕಡಿಮೆಯಾಗಿದೆ. ಕಲಾವಿದರನ್ನು ಚಿಂತೆಗೇಡು ಮಾಡಿದೆ. ಪ್ರತಿ ವರ್ಷ ಅಕ್ಟೋಬರ್ ನವೆಂಬರ್ ಒಳಗೆ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಿಲ್ಲ. ಕೂಡಲೇ ಅರ್ಜಿ ಆಹ್ವಾನಿಸಿ ಕ್ರಮ ವಹಿಸುವಂತೆ ಒತ್ತಾಯಿಸಿದರು. ರಾಯಚೂರು ಜಿಲ್ಲಾ ಸಾಂಸ್ಕೃತಿಕ ಸಂಘ ಸಂಸ್ಥೆಗಳ ಒಕ್ಕೂಟ ರಾಯಚೂರು ತಾಲೂಕು ಜಿಲ್ಲಾ ರಾಯಚೂರು. ಮಾನ್ಯ ಸಿದ್ದರಾಮಯ್ಯನವರಿಗೆ ಗೌರವಾನ್ವಿತ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು. ಮಾನ್ಯ ಜಿಲ್ಲಾಧಿಕಾರಿಗಳ ರಾಯಚೂರು ಮುಖಾಂತರ ಮಾನ್ಯರೇ, ವಿಷಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೂಲಕ ಕಲಾವಿದರಿಗೆ ಸಂಘ ಸಂಸ್ಥೆಗಳಿಗೆ ಧನ ಸಹಾಯ ನೀಡುವ ಬಗ್ಗೆ. ಜನಪರ ಮುಖ್ಯಮಂತ್ರಿಗಳಾದ ತಾವು 2ನೇ ಬಾರಿಗೆ ಮುಖ್ಯಮಂತ್ರಿಗಳಾಗಿರುವುದು ಬಡವರ, ದಲಿತರ, ಮಹಿಳೆಯರ, ಮಧ್ಯಮ ವರ್ಗದ ಜನರ ಜೀವನ ನಿರ್ವಹಣೆಯ ಬಗ್ಗೆ ಅಪಾರ ಕಾಳಜಿ ಉಳ್ಳ ತಮ್ಮ ಆಡಳಿತಾವಧಿಯಲ್ಲಿ ಅನೇಕ ಜನಪರವಾದ ಯೋಜನೆಗಳನ್ನು ಜಾರಿಗೆ ತಂದಿದ್ದೀರಿ. ನಮ್ಮ ಜಾತ್ರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಲಾವಿದರ ಕುರಿತು ತಮ್ಮ ಕಾಳಜಿ ಪ್ರೀತಿಯನ್ನು ಅಭಿವ್ಯಕ್ತಪಡಿಸಿದ್ದೀರಿ. ದೇಶದಲ್ಲಿ ಇಳಿಯುತ್ತಿರುವ GDP, ಏರುತ್ತಿರುವ ಡಾಲರ್ ಮೌಲ್ಯ, ಡೀಸೆಲ್, ಪೆಟ್ರೋಲ್, ಗ್ಯಾಸ್ ದರಗಳ ಏರಿಕೆಯಿಂದಾಗಿ ದಿನದ ದುಡಿಮೆಯಲ್ಲಿ ಬದುಕುತ್ತಿರುವ ಶ್ರಮಿಕ ವರ್ಗ, ಸಣ್ಣ ಸಣ್ಣ ರೈತರು, ಕೂಲಿ ಕಾರ್ಮಿಕರು ಮತ್ತು ಕಲಾವಿದರ ಬದುಕು ಅಸಹನೀಯವಾಗುತ್ತಿದೆ. ಅದರಲ್ಲೂ ಕಲೆಯನ್ನೇ ನಂಬಿ ಬದುಕುತ್ತಿರುವ ಕಲಾವಿದರು ಅಸಹಾಯಕರಾಗುತ್ತಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರತಿ ವರ್ಷ ಆನ್ಲೈನ್ನಲ್ಲಿ ಸಂಘ ಸಂಸ್ಥೆಗಳಿಂದ ಅರ್ಜಿ ಆಹ್ವಾನಿಸಿ ಒಂದಿಷ್ಟು ಧನ ಸಹಾಯ ನೀಡುತ್ತಿತ್ತು. ಇದು ಕಲಾವಿದರ ಬದುಕಿಗೆ ಕಾರ್ಯಚಟುವಟಿಕೆ ನಿರಂತರತೆಗೆ ಉತ್ತೇಜನ ನೀಡುತ್ತಿತ್ತು. ಇತ್ತೀಚಿನ ವರ್ಷಗಳಲ್ಲಿ ಕಲಾವಿದರಿಗೆ ಸಂಘ ಸಂಸ್ಥೆಗಳಿಗೆ ನೀಡುವ ಧನ ಸಹಾಯದ ಪ್ರಮಾಣ ಕಡಿಮೆಯಾಗುತ್ತಿರುವುದು ಕಲಾವಿದರನ್ನು ಚಿಂತೆಗೀಡು ಮಾಡಿದೆ. ಇದು ಅಲ್ಲದೆ ಪ್ರತಿ ವರ್ಷ ಅಕ್ಟೋಬರ್ ನವೆಂಬರ್ ಒಳಗೆ ಆನ್ಲೈನ್ ಮೂಲಕ ಧನ ಸಹಾಯಕ್ಕಾಗಿ ಅರ್ಜಿ ಆಹ್ವಾನಿಸುತ್ತಿದ್ದು, ಇಲಾಖೆ ಈ ವರ್ಷಾಂತ್ಯ ಸಮೀಪಿಸುತ್ತಿದ್ದರೂ ಇನ್ನೂ ಧನ ಸಹಾಯಕ್ಕಾಗಿ ಅರ್ಜಿ ಆಹ್ವಾನಿಸದೇ ಇರುವುದು ಕಲಾವಿದರನ್ನು ಇನ್ನಷ್ಟು ಆತಂಕಕ್ಕೀಡು ಮಾಡಿದೆ. ಆದ್ದರಿಂದ ಬಡವರ, ದಲಿತರ, ಅಸಹಾಯಕರ ಬದುಕಿಗೆ ಜೀವನಾಧಾರ ಒದಗಿಸಿದ ಜನಪ್ರಿಯ ಮುಖ್ಯಮಂತ್ರಿಗಳಾದ ತಾವು ಈ ಬಗ್ಗೆ ಗಮನ ಹರಿಸಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧಿಕಾರಿಗಳು ತಕ್ಷಣ ಆನ್ಲೈನ್ ಮೂಲಕ ಧನ ಸಹಾಯಕ್ಕೆ ಅರ್ಜಿ ಆಹ್ವಾನಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಆದೇಶಿಸಿ ಆತಂಕದಲ್ಲಿರುವ ಕಲಾವಿದರಿಗೆ ಧೈರ್ಯ ತುಂಬಬೇಕಾಗಿ ಕಳಕಳಿಯ ಮನವಿ. ಈ ಸಂದರ್ಭದಲ್ಲಿ ಕಲಾವಿದರಾದ VN ಅಕ್ಕಿ, ರಂಗಸ್ವಾಮಿ, ಲಕ್ಷ್ಮಣ ಮಂಡಲಗೇರ, ಅಣವೀರಯ್ಯ, ಶರಣಪ್ಪ ಗೋನಾಳ್, ವೇಣುಗೋಪಾಲ್, ನರಸಿಂಹ, ರಾಘವೇಂದ್ರ, ವೆಂಕಟ ನರಸಿಂಹ, ವಿಜಯಲಕ್ಷ್ಮಿ, ದೇವಣ್ಣ, ಜೋಸೆಫ್, ನರೇಂದ್ರ ಕುಮಾರ್, ಲಕ್ಷ್ಮಿ ಸೇರಿದಂತೆ ಅನೇಕರು ಇದ್ದರು. ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಸಚಿವ ಸ್ಥಾನದಿಂದ ವಜಾಗೊಳಿಸಿ ಕಾನೂನು ಕ್ರಮ ಜರುಗಿಸಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ರಾಯಚೂರು ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ವತಿಯಿಂದ DC ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಘೋಷಣೆ ಹಾಕಿ ಆಕ್ರೋಶ ಹೊರಹಾಕಿದರು. ಚಳಿಗಾಲದ ಸಂಸತ್ ಅಧಿವೇಶನದಲ್ಲಿ 2 ದಿನ ಸಂವಿಧಾನದ ಮತ್ತು ಅಂಬೇಡ್ಕರ್ ಅವರ ಬಗ್ಗೆ ಚರ್ಚೆ ಮಾಡಲು ಅವಕಾಶ ನೀಡಿದ್ದು, ಆ ಸಂದರ್ಭದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರವರು ಅಂಬೇಡ್ಕರ್ ಎನ್ನುವುದು ಈಗ ಫ್ಯಾಷನ್ ಆಗಿ ಬಿಟ್ಟಿದೆ, ಆ ಹೆಸರು ಬದಲಿಗೆ ದೇವರ ಹೆಸರು ಜಪಿಸಿದರೆ 7 ಜನ್ಮದಲ್ಲಿ ಸ್ವರ್ಗ ಸಿಗುತ್ತಿತ್ತು ಎಂದು ಹೇಳಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಹಾಗೂ ದೇಶದ ಜನರ ಭಾವನೆಗಳಿಗೆ ಧಕ್ಕೆ ತರುವಂತಹ ಪ್ರಚೋದನಕಾರಿ ಹೇಳಿಕೆ ನೀಡಿದ್ದನ್ನು ಖಂಡಿಸಿದರು. ಅಂಬೇಡ್ಕರ್ ಅವರಿಗೆ ಮತ್ತು ಅವರ ಅನುಯಾಯಿಗಳಿಗೆ ಹಾಗೂ ದೇಶದ ಸಂವಿಧಾನಕ್ಕೆ ಅಪಮಾನ ಮಾಡಿದ್ದಾರೆ.
ಇಂತಹ ಹೇಳಿಕೆಗಳಿಂದ ದೇಶದಲ್ಲಿ ಕೋಮುಗಲಭೆಗಳಿಗೆ ದಾರಿ ಮಾಡಿಕೊಡುತ್ತಿದ್ದಾರೆ. ಕೂಡಲೇ ಅಮಿತ್ ಶಾ ಅವರನ್ನು ಕೇಂದ್ರ ಗೃಹ ಸಚಿವ ಸ್ಥಾನದಿಂದ ವಜಾಗೊಳಿಸಿ ಇವರನ್ನು ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು. ಗೌರವಾನ್ವಿತ ಪ್ರಧಾನಮಂತ್ರಿಗಳು, ಭಾರತ ಸರ್ಕಾರ ನವದೆಹಲಿ, ಮಾನ್ಯ ಜಿಲ್ಲಾಧಿಕಾರಿಗಳು ರಾಯಚೂರು ಇವರ ಮುಖಾಂತರ ಮಾನ್ಯರೇ, ರಾಜ್ಯಸಭೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅಪಮಾನಿಸಿರುವ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರನ್ನು ಸಂಪುಟದಿಂದ ವಜಾಗೊಳಿಸುವ ಕುರಿತು ಭಾರತದ ಸಂವಿಧಾನ ಜಾರಿಯಾಗಿ 75 ವರ್ಷಗಳ ಹೊಸ್ತಿಲಲ್ಲಿರುವ ಈ ಸಂದರ್ಭದಲ್ಲಿ ಸಂಸತ್ತಿನ ಎರಡೂ ಸದನಗಳು ಸಂವಿಧಾನ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಚರ್ಚೆ ನಡೆಸುತ್ತಿರುವಾಗಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮಾತನಾಡುತ್ತಾ ಅಂಬೇಡ್ಕರ್ 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 ಎಂದು ಹೇಳುವುದು ಫ್ಯಾಷನ್ ಆಗಿದೆ. ಅಂಬೇಡ್ಕರ್ ಅವರನ್ನು ಸ್ಮರಿಸಿದಷ್ಟು ಸಲ ದೇವರನ್ನು ಸ್ಮರಿಸಿದ್ದರೆ 7 ಜನ್ಮ ಸ್ವರ್ಗ ಪ್ರಾಪ್ತಿಯಾಗಿದ್ದಿದೆ ಎಂದು ಹೇಳುವ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅಪಮಾನಿಸಿರುವ ಘಟನೆಯನ್ನು ರಾಯಚೂರು ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ಉಗ್ರವಾಗಿ ಖಂಡಿಸುತ್ತದೆ. ಅಮಿತ್ ಶಾ ಅವರು ಈ ಹೇಳಿಕೆಯು ಆಕಸ್ಮಿಕ ಅಥವಾ ಅವರೊಬ್ಬರ ವ್ಯಕ್ತಿಗತ ಹೇಳಿಕೆಯಾಗದೆ ಅದು RSS ಹಾಗೂ BJPಯ ಮನುವಾದಿ ಸಿದ್ಧಾಂತದ ಮನಸ್ಥಿತಿಯ ಹೇಳಿಕೆಯಾಗಿದೆ. ಗೌರವಾನ್ವಿತ ರಾಷ್ಟ್ರಪತಿಗಳು, ಭಾರತ ಸರ್ಕಾರ ನವದೆಹಲಿ ಇವರ ಸನ್ನಿಧಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ರಾಯಚೂರವರ ಮುಖಾಂತರ ವಿಷಯ ಡಾಕ್ಟರ್ BR ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವ ಸಚಿವ ಅಮಿತ್ ಶಾ ರಾಜೀನಾಮೆ ನೀಡಲು ಒತ್ತಾಯ. ಮಾನ್ಯರೇ, ಚಳಿಗಾಲದ ಸಂಸತ್ ಅಧಿವೇಶನದಲ್ಲಿ 2 ದಿನ ಸಂವಿಧಾನದ ಮತ್ತು ಅಂಬೇಡ್ಕರ್ ಅವರ ಬಗ್ಗೆ ಚರ್ಚೆ ಮಾಡಲು ಅವಕಾಶ ನೀಡಿದ ಈ ಸಂದರ್ಭದಲ್ಲಿ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ಅಂಬೇಡ್ಕರ್ ಎನ್ನುವುದು ಫ್ಯಾಷನ್ ಆಗಿಬಿಟ್ಟಿದೆ, ಆ ಹೆಸರು ಬದಲಾಗಿ ದೇವರ ಹೆಸರು ಜಪಿಸಿದರೆ 7 ಜನ್ಮದಲ್ಲಿ ಸ್ವರ್ಗ ಸಿಗುತ್ತದೆ ಎಂದು ಹೇಳಿ ಸಂವಿಧಾನ. ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ರಾಜ್ಯ ಸಮಿತಿ ಪದಾಧಿಕಾರಿಗಳಾದ ನಗರ ಘಟಕ ಅಧ್ಯಕ್ಷ ಹನುಮಂತು, ಮಹೇಶ್, ಮಲ್ಲಿಕಾರ್ಜುನ್, ವೀರೇಶ್, ಹೊನ್ನಪ್ಪ, ನರಸಿಂಹಲು ಹಾಗೂ ರಾಯಚೂರು ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ಪದಾಧಿಕಾರಿಗಳಾದ ಅಧ್ಯಕ್ಷ ಜನಾರ್ದನ್ ಹಳ್ಳಿಬೆಂಚಿ, KP ಅನಿಲ್ ಕುಮಾರ್, ನೂರ್ಜಾನ್, ವೆಂಕಟೇಶ್ ಭಂಡಾರಿ, ಎಸ್ ವೀರೇಶ್, ಬಸವರಾಜ್, ಲಕ್ಷ್ಮಣ್, ಪವನ್ ಕುಮಾರ್, ರಾಜು, ಪ್ರವೀಣ್, ಆಂಜನೇಯ, ಕಿಶೋರ್ ಕುಮಾರ್, ಚಂದ್ರಶೇಖರ್, ಜಿಂದು, ಶರಣಬಸವ ಸೇರಿದಂತೆ ಅನೇಕರು ಇದ್ದರು. ಬಡ ರೈತ ಮಹಿಳೆ ಸಂಧ್ಯಾ ಗಂಡ ಪ್ರಾಣೇಶ್ ಇವರ ಜಮೀನಿನಲ್ಲಿ ಕಾನೂನು ಬಾಹಿರವಾಗಿ 14 ಗುಂಟೆ ಜಮೀನನ್ನು ಒತ್ತುವರಿ ಮಾಡಿಕೊಂಡು ಕಾಂಪೌಂಡ್ ನಿರ್ಮಾಣ ಮಾಡಿದವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಕಾಂಪೌಂಡ್ ತೆರವುಗೊಳಿಸಬೇಕೆಂದು ಒತ್ತಾಯಿಸಿ ಜೈ ಕನ್ನಡ ರಕ್ಷಣಾ ಕರ್ನಾಟಕ ರಾಜ್ಯ ಸಂಘಟನೆ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಸಿಂಧನೂರು ತಾಲೂಕಿನ ಜವಳಗೇರ ಹೋಬಳಿ ಸುಲ್ತಾನ್ಪುರ್ ಸೀಮಾಂತರದಲ್ಲಿರುವ ಸರ್ವೆ ನಂಬರ್ 257/2ರಲ್ಲಿ 3 ಎಕರೆ 5 ಗುಂಟೆ ಜಮೀನಿನಲ್ಲಿ ಸಾಗುವಳಿ ಮಾಡಿಕೊಂಡಿದ್ದ ರೈತ ಮಹಿಳೆ ಸದ್ಯ ಇವರ ಕುಟುಂಬದ ಆರ್ಥಿಕತೆ ತೊಂದರೆಯಿಂದ ದುಡಿಯುವುದಕ್ಕೆ ಬೇರೆ ಊರಿಗೆ ಹೋದಾಗ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಇವರು ಭೂ ಮಾಲೀಕರಿಗೆ ಮಾಹಿತಿ ನೀಡದೆ ದೌರ್ಜನ್ಯದಿಂದ 14 ಗುಂಟೆ ಜಮೀನನ್ನು ಅನಧಿಕೃತವಾಗಿ ಕಬಳಿಸಿಕೊಂಡು ಕಾಂಪೌಂಡ್ ಗೋಡೆಯನ್ನು ನಿರ್ಮಾಣ ಮಾಡಿದ್ದಾರೆ ಎಂದು ದೂರಿದರು. ಕುರಿತು ದೂರು ಸಲ್ಲಿಸಿದ್ದು ಸರ್ವೆ ನಡೆಸಲಾಯಿತು. ಇದರಲ್ಲಿ 14 ಗುಂಟೆ ಒತ್ತುವರಿ ಮಾಡಿದ್ದು ಕಂಡು ಬಂದಿದೆ. ಇದುವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಬಡ ರೈತ ಮಹಿಳೆಗೆ ಪರಿಹಾರ ನೀಡಿಲ್ಲ, ಜಮೀನು ಬಿಟ್ಟುಕೊಟ್ಟಿಲ್ಲ, ಸುಳ್ಳು ಹೇಳುತ್ತಾ ಕಾಲಹರಣ ಮಾಡುತ್ತಿದ್ದಾರೆ. ಸಿಂಧನೂರು ತಹಶೀಲ್ದಾರಿಗೆ ಕಳೆದ 1 ವರ್ಷದಿಂದ ಮನವಿ ಮಾಡಿದರೂ ಕ್ರಮ ವಹಿಸಿಲ್ಲ ಎಂದು ಆರೋಪಿಸಿದರು. ಬಡ ರೈತ ಮಹಿಳೆಗೆ ಪರಿಹಾರ ನೀಡಿ, ಇಲ್ಲ ಜಮೀನು ವಾಪಸ್ಸು ಒದಗಿಸಿಕೊಡಿ, ಇದರ ಬದಲಾಗಿ ಉದ್ಯೋಗ ನೀಡಲು ಮನವಿ ಮಾಡಿದರು. ಪ್ರಾಣೇಶ್, ವಯಸ್ಸು 34 ವರ್ಷ, ಉದ್ಯೋಗ ಮನೆ ಕೆಲಸ ಹಾಗೂ ಒಕ್ಕಲುತನ, ಸಾಕಿನ್ ತೇರಿನ ಮನೆ ಹತ್ತಿರ ಜವಳಗೇರ, ತಾಲೂಕು ಸಿನ್ನೂರು, ಜಿಲ್ಲಾ ರಾಯಚೂರು. ಇವರು ನನ್ನ ಕಚೇರಿಗೆ ಬಂದು, ಅಂದರೆ ನಮ್ಮ ಜೈ ಕನ್ನಡ ರಕ್ಷಣಾ ವೇದಿಕೆಯ ಕಚೇರಿಗೆ ಬಂದು ನಮ್ಮ
ರಾಜ್ಯಾಧ್ಯಕ್ಷರಾದಂಥ ಎನ್ ಶರಣಪ್ಪ ಸರ್ ಅವರಿಗೆ ತಮ್ಮ ಈ ಮನವಿಯನ್ನು ತಿಳಿಸಿದರು. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ವಿಷಯವನ್ನು ತಿಳಿಸಿದ್ದು, ಸದರಿ ವಿಷಯದ ಬಗ್ಗೆ ನಮ್ಮ ಸಂಘಟನೆಯಿಂದ ನಾನು ಖುದ್ದಾಗಿ ಸದರಿ ಸ್ಥಳಕ್ಕೆ ಭೇಟಿ ನೀಡಿ ವೀಕ್ಷಣೆ ಮಾಡಿದ್ದು, ಅದರಲ್ಲಿ ಸತ್ಯಾಂಶ ಕಂಡು ಬಂದಿದ್ದು, ಹೀಗಾಗಿ ಸದರಿಯವರಿಗೆ ತುಂಬ ಅನ್ಯಾಯವಾಗಿರುತ್ತದೆ. ಈ ಬಗ್ಗೆ ನಮ್ಮ ಸಂಘದವರ ಪರವಾಗಿ ತಮ್ಮಲ್ಲಿ ನಿವೇದಿಸಿಕೊಳ್ಳುವುದೇನೆಂದರೆ, ಈಗಾಗಲೇ ಸಂಧ್ಯಾ ಗಂಡ ಪ್ರಾಣೇಶ್ ಇವರು ತಮ್ಮ ಸ್ವಂತ ಕಬ್ಜಾದಲ್ಲಿರುವ ಹಾಗೂ ಮಾಲೀಕತ್ವದಲ್ಲಿರುವಂತಹ ಸಿಂಧನೂರು ತಾಲೂಕಿನ ಜವಳಗೆರೆ ಹೋಬಳಿ ಸುಲ್ತಾನ್ಪುರ್ ಸೀಮಾಂತದಲ್ಲಿ ಬರುವಂಥ ಸರ್ವೆ ನಂಬರ್ 257/2 ಒಟ್ಟು ವಿಸ್ತೀರ್ಣ 3 ಎಕರೆ 5 ಗುಂಟೆ ಜಮೀನಿನಲ್ಲಿ ಸಾಗುವಳಿ ಮಾಡಿಕೊಂಡು ಉಪಜೀವಿಸುತ್ತಿದ್ದು, ಸಂಧ್ಯಾ ಇವರು ತಮ್ಮ ಕುಟುಂಬದ ಆರ್ಥಿಕ ತೊಂದರೆಯಿಂದ ದುಡಿಯುವುದಕ್ಕೆ ಬೇರೆ ಊರಿಗೆ ವಲಸೆ ಹೋದಾಗ ಸದರಿ ಮೊರಾರ್ಜಿ ದೇಸಾಯಿ ಶಾಲೆಯವರು ಭೂ ಮಾಲೀಕರಿಗೆ ಮಾಹಿತಿ ನೀಡದೆ ದೌರ್ಜನ್ಯದಿಂದ ಅಂದಾಜು 14 ಗುಂಟೆ ಜಮೀನನ್ನು ಅನಧಿಕೃತವಾಗಿ ಕಬಳಿಸಿಕೊಂಡು ಕಾಂಪೌಂಡ್ ಗೋಡೆಯನ್ನು ಕಟ್ಟಿರುತ್ತಾರೆ. ಸಂಧ್ಯಾ ಇವರಿಗೆ ಸದರಿ ಘಟನೆಯ ಬಗ್ಗೆ ತಿಳಿದಾಗ ಆಗ ಬಂದು ತಮ್ಮ ಜಮೀನಿನ ಪಕ್ಕದಲ್ಲಿರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ನಿರ್ಮಿಸುವ ಕಾಲದಲ್ಲಿ ಸಂಧ್ಯಾ ಇವರು ಜಮೀನಿನಲ್ಲಿ ಅಂದಾಜು 14 ಗುಂಟೆ ಜಮೀನನ್ನು ಕಾನೂನು ಅನಧಿಕೃತವಾಗಿ ಒತ್ತುಕೊಳ್ಳುತ್ತಿಲ್ಲ, ಒಂದಿಲ್ಲೊಂದು ರೀತಿಯಲ್ಲಿ ಸುಳ್ಳು ನೆಪಗಳನ್ನು ಹೇಳುತ್ತಾ ಕಾಲಹರಣ ಮಾಡುತ್ತಿದ್ದಾರೆ. ಸದರಿ ವಿಷಯದ ಬಗ್ಗೆ ಈಗಾಗಲೇ 2020ರಿಂದ 2024ರವರೆಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಹಾಗೂ ದೂರು ಕೊಟ್ಟಿದ್ದು ಇರುತ್ತದೆ. ಇದುವರೆಗೆ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ. ಸರ್ಕಾರಿ ಅಧಿಕಾರಿಗಳು ಬಡ ಕೃಷಿ ರೈತರ ಮೇಲೆ ಯಾವುದೇ ಅನ್ಯಾಯ ಮಾಡುವುದಿಲ್ಲವೆಂದು ಪ್ರಮಾಣ ವಚನ ಮಾಡಿರುತ್ತಾರೆ. ಆದರೆ ಸರ್ಕಾರಿ ಅಧಿಕಾರಿಗಳೇ ಬಡ ಕೃಷಿ ರೈತರಿಗೆ ಅನ್ಯಾಯ ಮಾಡಿದರೆ ಎಂತಹ ದುರದೃಷ್ಟಕರವಾದ ಸಂಗತಿ. ರೈತ ಮಹಿಳೆಯಾದ ಸಂಧ್ಯಾ ಗಂಡ ಪ್ರಾಣೇಶ್ ಇವರ ಜಮೀನು ಒತ್ತುವರಿ ಈಗ ನಿಮಗೆ ಕೊಟ್ಟ ತಕ್ಷಣ ನೀವು ಏನು ಮಾಡ್ತೀವಿ, ನೀವು ನೋಡೇ ಕೊಟ್ಟಿರ್ತೀವಿ ಸರ್. ಏನು ಮಾಡಿದ್ರೆ ನೀವು ಬರೋ ಡಿಸಿಷನ್ ಗಮನಕ್ಕೆ ಹೋಗಿಲ್ಲ. ಸೊ ಹಂಗಾಗಿ ನಾವು ಡಿಸಿಷನ್ ಇದ್ದಾಗಿ ಭೇಟಿಯಾಗಿ ಅವ್ರ ಜೊತೆಗೆ ಯಾರೋ ಮಳೆ ಜೊತೆಗೆ ಭೇಟಿಯಾಗಿ ಚರ್ಚೆ ಮಾಡ್ತಿದ್ವಿ. ಆ ಚರ್ಚೆಯಲ್ಲಿ ನಮಗೆ ಅವಕಾಶ ಮಾಡ್ಕೊಡ್ತೀವಿ. ಒಂದು 5 ಜನ ನೀವು ಹೇಳ್ರಿ ಸರ್, ಈ ಲೆಟ್ರಿಗೆ ಡಿಸಬಲ್. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಎನ್ ಶರಣಪ್ಪ, ರೈತ ಮಹಿಳೆ ಸಂಧ್ಯಾ ಗಂಡ ಪ್ರಾಣೇಶ್ ಪಿ ಚೆನ್ನಯ್ಯ ಸ್ವಾಮಿ, ಸೈಯದ್ ಪಾಷಾ ಕೂಡಿ, ಗಾರ ನಾರಾಯಣ್ ಶೆಟ್ಟಿ, ಬಾಬಾ ಮಿಯಾ, ಪದ್ಮಾ ಸೇರಿದಂತೆ ಅನೇಕರು ಇದ್ದರು. ಮಾನವಿ ತಾಲೂಕಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ರಾಜರಬಂಡ ಶಾಲೆಯ ವಿದ್ಯಾರ್ಥಿನಿಯರ ಶೌಚಾಲಯದಲ್ಲಿ ಮೊಬೈಲ್ ಇಟ್ಟಿರುವ ಆರೋಪಿಗಳನ್ನು ಬಂಧಿಸಿ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಲಭ್ಯ ಒದಗಿಸಿ ಕೊಡಬೇಕು ಸೇರಿದಂತೆ ಇತರ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ ಶಿವರಾಮೇಗೌಡ ಬಣ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ರಾಜರಬಂಡ ವಸತಿ ಶಾಲೆ ಕಾಂಪೌಂಡಿನ ಎತ್ತರವನ್ನು ಹೆಚ್ಚಿಸಬೇಕು. 5 ವರ್ಷಕ್ಕಿಂತ ಹೆಚ್ಚಿನ ಸೇವೆಯಲ್ಲಿದ್ದು ಅಡುಗೆ ಸಿಬ್ಬಂದಿಯನ್ನು ಬೇರೆ ವಸತಿ ಶಾಲೆಗೆ ವರ್ಗಾವಣೆ ಮಾಡಬೇಕು. ವಸತಿ ಶಾಲೆಯ ಮೂಲ ವಾರಸುದಾರ ಮಾಲೀಕರಿಂದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕು ಎಂದು ಒತ್ತಾಯಿಸಿದರು. ಮಹಿಳಾ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಶೌಚಾಲಯ ವ್ಯವಸ್ಥೆಯನ್ನು ಮಾಡಬೇಕು. ಕಟ್ಟಡವನ್ನು ಬೇರೆ ಕಡೆ ಸ್ಥಳಾಂತರಿಸಬೇಕು. ಅತಿ ಹಳೆಯ ಕಟ್ಟಡವಾಗಿದ್ದು ಕಳೆದ 18 ವರ್ಷದಿಂದ ಮಕ್ಕಳು ಅಲ್ಲೇ ವಾಸವಿದ್ದರೂ ಕೂಡ ಯಾವುದೇ ವ್ಯವಸ್ಥೆಯನ್ನು ಮಾಡದ ಮಾಲೀಕರು ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳಲೇಬೇಕು. ಇರುವ ಕಟ್ಟಡದಲ್ಲಿ ಮುಂದುವರಿಸಿದ್ದಲ್ಲಿ ಸುತ್ತಲೂ ಸಿಸಿಟಿವಿ ಅಳವಡಿಸಬೇಕು. ಪ್ರತಿ ವಾರವೂ ಮಕ್ಕಳು ಕಾಂಪೌಂಡರಿ ತಮ್ಮ ಮನೆಗಳಿಗೆ ಹೋಗುತ್ತಿದ್ದು ಆ ಮಕ್ಕಳ ರಕ್ಷಣೆಗೆ ಶಿಕ್ಷಕರಿಗೆ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದರು. ಶೌಚಾಲಯದಲ್ಲಿ ಮೊಬೈಲ್ ಇಟ್ಟಿರುವ ಆರೋಪಿಗಳನ್ನು ಬಂಧಿಸಿ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕುರಿತು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದ ಮಾನವಿ ಪಟ್ಟಣದ ಕರಡಿಗುಡ್ಡ ರಸ್ತೆಯಲ್ಲಿರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿಗಳು ಸೇರಿ ಒಟ್ಟು 237 ಜನ ವ್ಯಾಸಂಗ ಮಾಡುತ್ತಿದ್ದಾರೆ. ಆದರೆ ಈ ಶಾಲೆಯ ವರ್ಷಕ್ಕೆ ಒಮ್ಮೆ ಆದರೂ ಅವಘಡಗಳು ನಡೆಯುತ್ತಿರುತ್ತವೆ. ಕಳೆದ ವರ್ಷದಲ್ಲಿ ವಿಷಪೂರಿತ ಆಹಾರ ಸೇವನೆ ಮಾಡಿ 50 ಹೆಚ್ಚಿನ ವಿದ್ಯಾರ್ಥಿಗಳು ಆರೋಗ್ಯ ಅವ್ಯವಸ್ಥವಾಗಿ ಆಸ್ಪತ್ರೆ ಸೇರಿದ್ದು ಅದಕ್ಕೆ ಸಂಬಂಧಿಸಿದ ವಸತಿ ನಿಲಯದ ಪ್ರಾಚಾರ್ಯರು ಹಾಗೂ ಮೇಲ್ವಿಚಾರಕರು ಅಮಾನತು ಆಗಿರುವ ಘಟನೆ ಮಾಸುವ ಮುನ್ನವೇ ಇದೇ ಶಾಲೆಯಲ್ಲಿ ಯಾರೋ ಅನಾಮಧೇಯ ವ್ಯಕ್ತಿಯೊಬ್ಬ ದಿನಾಂಕ 19/12/2024 ರಾತ್ರಿ 10 ಗಂಟೆಗೆ ಸುಮಾರಿಗೆ ಬಾಲಿಕೆಯರು ಬಳಸುವ ಶೌಚಾಲಯದಲ್ಲಿ ಮೊಬೈಲ್ ಫೋನ್ ಇಟ್ಟು ವಿದ್ಯಾರ್ಥಿಗಳ ಖಾಸಗಿ ವಿಡಿಯೋ ಅಥವಾ ಫೋಟೋ ತೆಗೆಯುವ ಉದ್ದೇಶದಿಂದ ಈ ದುರ್ಘಟನೆ ನಡೆದಿದ್ದು ವಿದ್ಯಾರ್ಥಿಗಳಿಗೆ ಹಾಗೂ ಪಾಲಕರಿಗೆ ಭಾರಿ ಆತಂಕವನ್ನು ಸೃಷ್ಟಿ ಮಾಡಿದರು ಕೂಡ. ಇದಕ್ಕೆ ಸಂಬಂಧಿಸಿದ ಜಿಲ್ಲಾ ಮಟ್ಟದ ಅಧಿಕಾರಿಗಳಾಗಲಿ ತಾಲೂಕು ಮಟ್ಟದ ಅಧಿಕಾರಿಗಳಾಗಲಿ ಈ ಶಾಲೆಯ ಪ್ರಾಚಾರ್ಯರಾಗಲಿ ಮೇಲ್ವಿಚಾರಕರಾಗಲಿ ಯಾವುದೇ ಕ್ರಮವನ್ನು ಕೈಗೊಳ್ಳಲು ನಿರ್ಲಕ್ಷ್ಯ ಮಾಡಿದ್ದು ಮಾತ್ರ ಭಾರಿ ದುರದೃಷ್ಟಕರ ವಿಷಯವಾಗಿದ್ದು ಈ ವಿಷಯ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ಪೊಲೀಸರೊಟ್ಟಿಗೆ ವಸತಿ ಶಾಲೆ ಸ್ಥಳಕ್ಕೆ ತೆರಳಿ ದೂರು ದಾಖಲಾಗಿದ್ದು
ಈ ಪ್ರಕರಣದಲ್ಲಿ ಅನಾಮಧೇಯ ವ್ಯಕ್ತಿ ಎಂದು ನಮೂದಾಗಿದ್ದು ಆದಷ್ಟು ಕೂಡಲೇ ಆ ವ್ಯಕ್ತಿಯನ್ನು ಪೊಲೀಸರಿಗೆ ಬಂಧಿಸಿ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಲು ಜಿಲ್ಲಾಧಿಕಾರಿಗಳು ಆದೇಶ ನೀಡಬೇಕು ಹಾಗೂ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಜಿಲ್ಲಾಧಿಕಾರಿಗಳು ರಾಜರಬಂಡ ಪ್ರಾಚಾರ್ಯ ವಿರುದ್ಧ ಸೂಕ್ತ ಕ್ರಮ ಕೂಡಲೇ ರಾಜರಬಂಡ ವಸತಿ ಶಾಲೆಯ ಕಾಂಪೌಂಡಿನ ಎತ್ತರವನ್ನು ಹೆಚ್ಚಿಸಬೇಕು. 5 ವರ್ಷಕ್ಕಿಂತ ಹೆಚ್ಚಿನ ಸೇವೆಯಿಲ್ಲದ ಅಡುಗೆ ಸಿಬ್ಬಂದಿಯನ್ನು ಬೇರೆ ವಸತಿ ಶಾಲೆಗೆ ವರ್ಗಾವಣೆ ಮಾಡಬೇಕು. ವಸತಿ ಶಾಲೆಯ ಮೂಲ ವಾರಸುದಾರರ ಮಾಲೀಕರಿಂದ ಮೂಲಭೂತ ಸೌಕರ್ಯಕ್ಕೆ ಅರ್ಜಿ ಸಲ್ಲಿಸುವುದು. ಕೂಡಲೇ ಮೊರಾರ್ಜಿ ಶಾಲೆಗೆ ವಸತಿ ಕಾಂಪೌಂಡ್ ನಿರ್ಮಾಣ ಮಾಡಬೇಕು. ಮಹಿಳಾ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಶೌಚಾಲಯ ವ್ಯವಸ್ಥೆ. ಈ ಸಂದರ್ಭದಲ್ಲಿ ಅಧ್ಯಕ್ಷ ಅಶೋಕ್ ಕುಮಾರ್ ಸಿಕೆ ಜೈನ್, ಸಂಗಮೇಶ್ ಮಂಗನವರ್, ಆನಂದ ಸ್ವಾಮಿ, ಅಮರೇಶ್